ಸಮಾಜ್ ಅವರಿಗೆ ಧನ್ಯವಾದಗಳು. ಅದ್ರ ಜೊತೆಗೆ ತುಂಬ ಜನ ಬೇರೆ ಬೇರೆ ಆರ್ಟಿಸ್ಟ್ಗಳನ್ನು ಮೀಟ್ ಮಾಡಿದೆ. ಅದ್ರ ಜೊತೆಗೆ ಅವ್ರ ಸ್ಟೈಲ್ ಆಫ್ ವರ್ಕ್ ನೋಡಿ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ಜನಗಳ ಫೀಡ್ಬ್ಯಾಕು, ಜನರಿಗೆ ಏನು ಬೇಕು, ಯಾವ ಥರ ಬೇಕು ಆರ್ಟು ಅನ್ನೋದು ತಿಳಿದು. ಅದ್ರ ಜೊತೆಗೆ ತುಂಬ ಜನ ಆರ್ಟಿಸ್ಟು ಫ್ರೆಂಡ್ಸ್ ಆದರು. ಮತ್ತು ನಾನು ಹಳೆ ನೆನಪುಗಳನ್ನು ಮೆಲ್ಕು ಹಾಕಿದೆ. ಅದು ತುಂಬ ಸಂತೋಷ ಅನ್ನಿಸ್ತು. ಓವರಾಲ್ ತುಂಬ ಖುಷಿ ಆಯಿತು. My name is Poonam. I'm a Bangalore-based artist. First time I've actually displayed here, which is curated by Nena's Taj. It's a beautiful curation. I thank the Essence Art Exhibition because here it's not only that the public are liking our art. We being an artist, and we see a lot of other artists who are liking our art as well. We are liking theirs, and we've had a really good network here. The curation is very nice. I'd say thanks, and I tell all the other artists also that they should be a part of this curation. It's a wonderful platform. Thank you. I'm a mandala artist. So ಇಲ್ಲಿ ನಾನು 3 ಮಂಡಲ ಆರ್ಟ್ ಡಿಸ್ಪ್ಲೇ ಮಾಡಿದ್ದೀನಿ. ಮತ್ತು ಬೇರೆ ಬೇರೆ ಎಲ್ಲ ವೆರೈಟಿ ಆರ್ಟ್ಗಳು ನೋಡಿ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ DCC ಮತ್ತು ನೆನಾಸ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ಅವರಿಂದ ನಮಗೆ ಈ ಆಪರ್ಚುನಿಟಿ ಸಿಗ್ತಾ ಇದೆ. ಸೊ AWC ಇದು ನನ್ನದು 3rd ಎಕ್ಸಿಬಿಷನು. ಸೊ ಇಲ್ಲಿ ನನ್ನ ಹೆಸರು ಅಶ್ವಿಜಾ ಅಂತ. ನಾನಿಲ್ಲಿ 4 ಪೇಂಟಿಂಗ್ಸ್ ಎಕ್ಸಿಬಿಟ್ ಮಾಡಿದ್ದೀನಿ. 4 ಆಯಿಲ್ ಪೇಂಟಿಂಗ್ಸು. ಇಲ್ಲಿ ನಮಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಯಿತು. ಯಾಕಂದರೆ ಬೇರೆ ಆರ್ಟಿಸ್ಟು ನಮಗೆ ವರ್ಕ್ಸ್ ನೋಡಿದಾಗ ನಮಗಿನ್ನೂ ಇನ್ಸ್ಪಿರೇಷನ್ ಸಿಗುತ್ತೆ. ಹಾಗೆ ಎಲ್ಲರದು ಅವ್ರವ್ರ ಒಪಿನಿಯನ್ಸ್ ನಮಗೆ ತಿಳ್ಕೊಳಕ್ಕೆ ಸಿಗುತ್ತೆ. ಹಾಗೆ ಜನರು ಬಂದಾಗ ಅವ್ರು ಎಷ್ಟು ಇಷ್ಟಪಡ್ತಾ ಇದ್ದಾರೆ ನಮ್ಮ ಆರ್ಟ್ ವರ್ಕ್ನ, ಮತ್ತು ನಮಗಿನ್ನೂ ಮಾಡಲಿಕ್ಕೆ ಅದರಿಂದ ಸ್ಫೂರ್ತಿ ಸಿಗುತ್ತೆ. ಸೊ ಇದು ನೆಹನಾಜ್ಗೆ ತುಂಬ ಥ್ಯಾಂಕ್ಸ್ ಈ ಆಪರ್ಚುನಿಟಿ. Thanks DCC for this wonderful opportunity. This is my second art exhibit, and it really felt like bringing in the essence of artists because the place itself encourages so many artists to come and art lovers to stand by and appreciate our art. So we are very, very happy about that, and it kind of creates a very healthy network of all artists who display different kind of art and also showcase our art with such love and so much patience. People have been to even see our art, so that way it is very, very happy. It's a very nice physical exhibition here, and I'm thankful for Nicholas ma'am who helped me a lot. And I placed 4 of my artworks here, and that is free graphite and charcoal artworks. Yeah. ಬೇರೆ ಬೇರೆ ಏನೇನು ಆರ್ಟ್ ನೀವು ಇದು ಮಾಡ್ತೀರಾ ಅದೆಲ್ಲ ಇತ್ತು. ಅಕ್ರೈಲಿಕ್, ವಾಟರ್ ಕಲರ್ಸ್, ಆಯಿಲ್ಸ್, ಲ್ಯಾಂಡ್ಸ್ಕೇಪ್ಸ್, ಅಬ್ಸ್ಟ್ರಾಕ್ಟ್ಸ್, ಆಲ್ಮೋಸ್ಟ್ ಎವ್ರಿ ಆರ್ಟ್ ಫಾರ್ಮ್ ನಿಮಗೆ ಡಿಸ್ಪ್ಲೇ ಆಗಿತ್ತು. So it was a sale also? Yes, we had around 11 paintings sold. ಬೆಂಗಳೂರು ಅಥವಾ ಬೇರೆ ಹೊರಗಡೆಯಿಂದ ಮೋಸ್ಟ್ಲಿ ಎಲ್ಲ ಬೆಂಗಳೂರು ಆರ್ಟಿಸ್ಟ್. ಸೊ ಆ್ಯಕ್ಚುಲಿ ಏನು ಇದರ ಟೈಟ್ಲ್ ಏನು? ವಾಟ್ ಇಸ್ ದ So this is called Essence Art Exhibition. So every artist has their own style. So we wanted to bring all that together and show that essence of that art basically. So ಯಾರಾದರೂ ಬೇರೆ ತುಂಬ ಯುನಿಕ್ ಆದ ಆರ್ಟಿಸ್ಟ್ ಹೌದು, ನಾವು ಮಿಕ್ಸ್ ಮೀಡಿಯಾ ಮತ್ತು ನೀವು ನೋಡ್ಬೋದು ಬೇರೆ ಬೇರೆ ಆರ್ಟಿಸ್ಟ್ ಬೇರೆ ಬೇರೆ ಥೀಮ್ ಮಾಡಿದ್ದಾರೆ. ಅದು ಲಕ್ಷ್ಮೀಕಾಂತ್ ಅವರು ಅಂತ ಅವರು ಮಿಕ್ಸ್ ಮೀಡಿಯಾ ಆರ್ಟ್ ಮಾಡಿದ್ದಾರೆ, ಹಂಪಿ ಸೀರೀಸು. ಮತ್ತು ಶಿವಾಂಗಿ ಅವರು ತುಂಬ ಚೆನ್ನಾಗಿ ನೆಟ್ ಪೇಂಟಿಂಗ್ ಮಾಡಿದ್ದಾರೆ. ತುಂಬ ಮಂಡಲ ಆರ್ಟಿಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವ್ರ ಪೇಂಟಿಂಗು ತುಂಬ ಚೆನ್ನಾಗಿದೆ. ಸುಜಾತಾ ರಾಮು, ಪ್ರೇರಣಾ ಮತ್ತು ಪಿಯಾಲಿ ಅವರು ತುಂಬ ಜನ ಆ ಥರ ಮಾಡಿದ್ದಾರೆ. ಮತ್ತು ರಿಯಲಿಸ್ಟಿಕ್ ಆಗಿ ಪೇಂಟಿಂಗು ಮಾಡಿದ್ದಾರೆ. ಬೇರೆ ಬೇರೆ ಜನ ಎಲ್ಲ ಡಿಫ್ರೆಂಟ್ ಕ್ಯಾಟಗರೀಸ್ ಎಲ್ಲ ಆಕ್ಯುಪೈ ಮಾಡಿದ್ದೀವಿ ನಾವು.